ಗ್ಯಾರಂಟಿಗಳಿಗೆ ಬಜೆಟ್ನಲ್ಲಿ ಹಣ ಕಾಯ್ದಿರಿಸಲಾಗಿದೆ. ಗ್ಯಾರಂಟಿಗೆ ಒಟ್ಟು 60,000 ಖರ್ಚು ಕೊಟ್ಟಿದ್ದೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಿ. ಸುಧಾಕರ್ ಹೇಳಿದ್ದಾರೆ. ಅವರು ಚಿತ್ರದುರ್ಗದಲ್ಲಿ ಕೆಡಿಪಿ ತ್ರೈಮಾಸಿಕ ಸಭೆಯ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ನಾವು ಆದಾಯವನ್ನು ನೋಡಬೇಕಿದೆ, ಆದ್ದರಿಂದ ಬೆಲೆ ಏರಿಕೆ ಮಾಡಲಾಗಿದೆ, ಆದರೆ ಗ್ಯಾರಂಟಿಗಳಿಗಾಗಿ ಏರಿಕೆಯನ್ನ ಮಾಡಿಲ್ಲ ಎಂದರು. ಈಗ 6 ವರ್ಷ ಕೇಳಿದರೆ ಕಾಂಗ್ರೆಸ್ ಗೌರ್ಮೆಂಟ್ ಹಾಲಿನ ಬೆಲೆಯನ್ನು ಏರಿಕೆ ಮಾಡಿದೆ, ಆಲ್ಕೋಹಾಲ್ ಬೆಲೆಯನ್ನು ಏರಿಕೆ ಮಾಡಿದೆ. ಇದು ಇವರು ಗ್ಯಾರಂಟಿ. ಆಲ್ಕೋಹಾಲು ಬೇರೆ ಸ್ಟೇಟ್ ಪಕ್ಕದಾಗ ಎಷ್ಟೇ ಆಂಧ್ರ ಪ್ರದೇಶ ಪಕ್ಕದ ಬಾರ್ಡರ್ಗೆ ಎಷ್ಟೇ ಅವ್ರಿಗಿಂತ ನಾವು ಕಾಸ್ಟ್ ಕಡಿಮೆ ಇದೆ. ಇದು ನಾವು ಆದಾಯ ನೋಡ್ಬೇಕಲ್ಲ ಸರ್ಕಾರದ್ದು. ಸೊ ಇದಕ್ಕೂ ನಮ್ಮ ಗ್ಯಾರಂಟಿಗೂ ಸಂಬಂಧ ಇಲ್ಲ. ಅದರದ್ದು ಬಜೆಟಲ್ಲಿ ನಾವು ಆಲ್ರೆಡಿ ಅದಕ್ಕೆ ನಾವು ರಿಸರ್ವ್ ಇಟ್ಟಿದ್ದೀವಿ. ಇದು ನಿತ್ಯದ ಕಾರ್ಯಕ್ರಮ. ಸೊ ಏನಾಗುತ್ತದೆ ಈಗ ಗ್ರಾಹಕರಿಂದ ರೈತರಿಗೆ ಅವರು ಜಾಸ್ತಿ ಕೊಡ್ತಾರೆ. ಕೊಡ್ತಾ ಇರೋದು 60,000 ಕೋಟಿ, 3,000 ಕೋಟಿ ನಮಗೆ ಬರ್ತಾ ಇಲ್ಲ. ಏನು ಹೊರೆ ಆಗ್ತದೆ ಅದೆಲ್ಲವೂ ಸಹ ಮತ್ತೆ ರೈತರಿಗೆ ಸಂಬಂಧಪಟ್ಟರೆ ಗ್ಯಾರಂಟಿ